ರೈತರು ಜಮೀನಲ್ಲಿ ಕೆಲಸ ಮಾಡೋದು ಹೆಚ್ಚಾದರೆ ಇನ್ನು ಮನೆಗಳನ್ನು ಕಾಯಲಿಕ್ಕೂ ಮುಂದಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಪೊಲೀಸರ ವೈಫಲ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಕಳ್ಳರ ಕಾಟ ಹೆಚ್ಚಾಗಿರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂಥದ್ದು. ಜೊತೆಗೆ ಜಮೀನನ್ನು ನೋಡ್ಕೊಳ್ಳೋ ಜೊತೆಗೆ ನೀರು ಹಾಯಿಸೋಕ್ಕೆ ಹೊರಗಡೆ ಹೋದರೆ ಮನೆಯಲ್ಲಿ ಮಲದಂಥ ಹೆಣ್ಣು ಮಕ್ಕಳನ್ನ ಮನೆಗೆ ಕಸ ಬಡಿದು ಎಬ್ಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಿರ್ಬೋದು ನೀವು. ಸಾಕಷ್ಟು ಜನರು ಅಂದರೆ ರೈತರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾರನಬಿಡ ಗ್ರಾಮ ಏನಿದೆ, ಆ ಗ್ರಾಮದ ಜನರು ಸಂಪೂರ್ಣವಾಗಿ ಭಯಭೀತರಾಗಿ ಇವತ್ತು ಸಂಜೆ ಆದರೆ ಸಾಕು ನೀರನ್ನು ಹಾಯಿಸಿ ಬಂದು ಮನೇಲಿ ಇರ್ತಾಯಿದ್ದಾರೆ. ಕಾರಣ ಏನಂತಂದರೆ ಕಳ್ಳರ ಕಾಟ ಅಂತ ಹೇಳ್ಬೋದು. ರಾತ್ರಿ 3 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರ್ಬೋದು, ಎಚ್ಚರವಾಗಿರಬೇಕು. ಯಾಕಂದರೆ ಕದವನ್ನು ಬಡಿದು ಎಬ್ಬಿಸಿ ಕಳ್ಳರು ಕಳ್ಳತನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಮಾರನಬಿಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ಕೂಡ ಕಳ್ಳರು ಮನೆಗೆ ಬಂದಿರುವಂಥದ್ದು. ಹೀಗಾಗಿ ಬೆಂಕಿಯನ್ನು ಹಾಕಿ ಕೈಯಲ್ಲಿ ಬಡಿಗೆಯನ್ನು ಹಿಡಿದು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವಾಗ ಇವರೆಲ್ಲ ರೈತರು ಕೂಡ ಹೌದು, ಮತ್ತು ಬಡವರು 100, 200, 300 ಕೂಲಿ ಕೆಲಸ ಮಾಡುವಂಥ ಜನರ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿರುವಂಥದ್ದು. ಕಳೆದ ಒಂದು ವಾರದಿಂದ ಹಾವೇರಿ ಮತ್ತು ರಾಣೆಬೆನ್ನೂರು ಹಾಗೂ ಶಿಗ್ಗಾಂವ ತಾಲೂಕಿನಲ್ಲಿ ಅತಿ ಹೆಚ್ಚು ಕಳ್ಳತನ ಆಗಿದ್ದಾವೆ. ಹೀಗಾಗಿ ಕಳ್ಳರು ಇಲ್ಲೇ ಬಿಡುಬಿಟ್ಟಿದ್ದಾರೆ. ಹಾಗಾದರೆ ಪೊಲೀಸರು ಯಾಕೆ ಕೆಲಸ ಮಾಡ್ತಾ ಇಲ್ಲ ಹಾಗಾದರೆ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಿರುವಂಥದ್ದು. ದೃಶ್ಯ ನೋಡ್ತಿರುವಾಗ ಇವರೆಲ್ಲರೂ ಕೂಡ ರೈತರು ಕಟ್ಟಿಗೆ ಮತ್ತು ಬಡಿಗಳನ್ನು ಹಿಡ್ಕೊಂಡು ಈಗ ಬೆಂಕಿಯನ್ನು ಹಾಕಿ ಮನೆ ಮಠ ಮತ್ತು ಹೆಂಡತಿ ಮಕ್ಕಳ ಮನೆಯಲ್ಲಿ ಮಲಗಿಸಿ ಇವರು ಊರನ್ನ ಕಾಯೋ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ರೈತರು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಏನು ಸಮಸ್ಯೆ ಆಗ್ತಾಯಿದೆ ಈಗ ನಿಮಗಿಲ್ಲಿ? ನಮ್ಗೆ ಮಕ್ಕಂಡ್ರೆ ನಿದ್ದಿಲ್ಲ, ನೀರಾಡಕ್ಕಿಲ್ಲ. ಎಲ್ಲೇ ನೋಡಿದ್ರು ಅಲ್ಲಿ ಕೇಕಿ ಹೊಡೆದು ಇಲ್ಲಿ ಕೇಕಿ ಹೊಡೆದು ಅಂತಾರೆ. ಪೊಲೀಸರು ನಮ್ಗೆ ಹೇಳಿದ್ದಾರೆ, ನಿಮ್ಮೂರು ನೀವು ಕಾಯ್ಕಿರಿ ಅಂತಂದು. ಅವರು ನಮ್ಗೆ ಇಲ್ಲೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಪೊಲೀಸರು ಹೊಲಕ್ಕೆ ಹೋದ್ರೆ ಚಿರ್ತಿ ಕಾಟ, ಊರಿಗೆ ಬಂದ್ರೆ ಕಳ್ರ ಕಾಟ. ಅಲ್ಲಿ ಹೊಲಕ್ಕೆ ಹೋದ್ರೆ ಮನೆಯಿಂದ ಫೋನ್ ಬರ್ತಾವೆ, ಕಳ್ರು ಬರ್ತಾರೆ ಬರ್ರಿ ಮನೆಗೆ ಬರ್ರಿ ಅಂತ ಫೋನ್ ಹಚ್ತಾರೆ. ಈಗ ಮುಂದೆ ಏನು ಮಾಡ್ಬೇಕು ಅನ್ನೋದು ಈಗ ಪೊಲೀಸ್ ಇಲಾಖೆ ಹೇಳ್ಬೇಕು. ನಮ್ಮ ಊರ ನಾಗರಿಕರು ಬೆಳೆ ಬೆಳ್ತಂಕನ ಸರ್ ಕಾಯ್ತಾರೆ ರೀ. ಅಲ್ಲ, ಕಾರಣ ಏನು ಹಿಂಗೆ ಯಾಕೆ ಮಾಡ್ತಿದ್ರಿ ಅಂತ? ಏನು ಮಾಡ್ತಾಯಿದ್ರಿ ಸರ, ಈ ಹೊಲಕ್ಕೆ ಹೋಗ್ತಾವ್ರಿ, ಇಲ್ಲಿ ಬಂದು ಕದ ಬಡಿತಾರೆ, ಅಲ್ಲಿ ಬಂದು ಇಲ್ಲಿ ಬಂದ್ರೆ ಅಂತಾರೆ. ಅವರು ಒಂದು 6-7 ಮಂದಿ ಬರ್ತಾರೆ, ಒಂದು 3-4 ಬ್ಯಾಚ್ನಂತ ಬಂದು ಬೂಟ್ ಸಪ್ಲೈ ಮಾಡ್ತಾವೆ. ಒಂದೇ ಡ್ರೆಸ್ ಬಂದಿರ್ತಾರೆ. ಮನೆಯಾಗ ಇಲ್ಲೇ ಬೈಕ್ ಹೋಗ್ತಾವೆ. ಊರನ್ನ ಸಾಮಾನು ಒಂದು ಉಳಿವಲ್ವು. ಈ ಕಬ್ಬಿನ ಗಾಡಿ ಅಂತ ಹೋಗ್ತಾರೆ, ಅವ್ರು ಹಿಂಗೆ ಗೂಡ್ಲೆ ಬಂದಿರ್ತಾರೆ. ಅವರು ಆ ಕಡೆ ಈ ಕಡೆ ಹೋಗಿ ಅಲ್ಲಿ ಇದು ಮಾಡಿ ಹೋಗ್ತಾರೆ ಸರ್. ಈಗ ನಿಮ್ಗೆ ಈ ಥರ ಹಿಂಗೆ ಬೆಂಕಿ ಹಾಕ್ಕೊಂಡು ಕಾಯಿಸ್ಕೊಳ್ಳೋಂಥದ್ದು ಮನೇಲಿ ನೀವು ನೆಮ್ಮದಿಯಿಂದ ಮಲಗಬೇಕಾಗಿತ್ತು. ನೀವು ಏನು ಮಾಡ್ತಿದ್ದೀರಿ ಈಗ? ಏನು ಮಾಡಿದ್ವಿ, ಕಾಲ್ಟದ ಸಂಬಂಧ ಈ ಬೆಂಕಿ ಹಾಕೋದು. ಈಗ ಅಲ್ಲಿ ಒಂದು 5 ಜನ, ಇಲ್ಲಿ ಒಂದು 5 ಜನ ನಿಂತ್ಕೊಂಡು ಬೆಳ್ತಂಕ ಕಳ್ಳರನ್ನ ಕಾಯ್ತೇವೆ. ಹಗಲೆಲ್ಲ ಕೆಲಸ ಮಾಡ್ತೇವೆ. ಈ ರಾತ್ರಿ ನೋಡಿದ್ರೆ ಇದು ಕಳ್ಳರ ಕಾಟದ ಸಂಬಂಧ ನಾವು ನಿದ್ದೆ ಮಾಡ್ಲಂಗನ ಈಗ ಕಳ್ಳರ ಕಾಟ ಇದು ಮಾಡ್ಕೊಂತ ಊರು ಹಾಕ್ಯಂದು ನಾವು ಕಾಸಿ ಅಂತ ಸ್ಟೇಷನ್ ಹೋಗಿದ್ದೀರಾ? ದೂರು ಕೊಟ್ರೆ ಏನು ಹೇಳಿದ್ರು ಪೊಲೀಸರು? ಆಯ್ತಪ್ಪ ನೋಡೋಣ ಅಂತ ಅಂತಾರ್ರಿ, ಬರಕ್ಕೆ ತಯಾರಿಲ್ಲ. ಅದ್ರ ಸಂಬಂಧ ನೀವು ನೋಡ್ರಿ, ಸ್ವಲ್ಪ ಎಚ್ಚರಿರಿ ಅಂತ ಅವರೇ ಹೇಳಿ ಹೋಗಿದ್ದಾರೆ. ನೈಟ್ ಬೈಟು ಗಸ್ತು ಅಂತ ಇರ್ತಾರೆ ಪೊಲೀಸರು, ಅವ್ರು ಯಾರು ಬರಲ್ಲ ನಿಮ್ಮ ಊರಿಗೆ? ಬರಂಗಿಲ್ಲ ಸರ್, ಬರಲ್ಲ ಸರ್, ಬರಲ್ಲ. ಇಲ್ರಿ, ಅಂದರೆ ಒಂದು ಕಡೆಗೆ ರಕ್ಷಣೆ ನೀಡಬೇಕಾದಂತಹ ಪೊಲೀಸರೇ ಇಲ್ಲಿ ಬರ್ತಾ ಇಲ್ಲ. ಹೀಗಾಗಿ ರೈತರು, ಜನರು ಸಾಲ ಸೂಲ ಮಾಡಿ ಮಕ್ಕಳ ಮದುವೆ ಮಾಡಿಕೊಂಡು ಅದನ್ನು ಕಟ್ಟಬೇಕು ಅಂತ ಹೋಗ್ತಿರೋ ಜನರಿಗೆ ಇದೀಗ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಕಳ್ಳರ ಕಾಟಕ್ಕೆ ಬೇಸತ್ತು ಇಡೀ ಗ್ರಾಮದ ಜನರು ಅಂದರೆ ಸರೌಂಡಿಂಗ್ ಏನಿದೆ ಊರಿದೆ, ಆ ಊರನ್ನು ಕಾಯುವ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಪೊಲೀಸ್ ಇಲಾಖೆ ಈ ಜನರ ಕಡೆಗೆ ಗಮನ ಕೊಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ರೈತರು ಜಮೀನಲ್ಲಿ ಕೆಲಸ ಮಾಡೋದು ಹೆಚ್ಚಾದರೆ ಇನ್ನು ಮನೆಗಳನ್ನು ಕಾಯಲಿಕ್ಕೂ ಮುಂದಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಪೊಲೀಸರ ವೈಫಲ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಕಳ್ಳರ ಕಾಟ ಹೆಚ್ಚಾಗಿರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂಥದ್ದು. ಜೊತೆಗೆ ಜಮೀನನ್ನು ನೋಡ್ಕೊಳ್ಳೋ ಜೊತೆಗೆ ನೀರು ಹಾಯಿಸೋಕ್ಕೆ ಹೊರಗಡೆ ಹೋದರೆ ಮನೆಯಲ್ಲಿ ಮಲದಂಥ ಹೆಣ್ಣು ಮಕ್ಕಳನ್ನ ಮನೆಗೆ ಕಸ ಬಡಿದು ಎಬ್ಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಿರ್ಬೋದು ನೀವು. ಸಾಕಷ್ಟು ಜನರು ಅಂದರೆ ರೈತರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾರನಬಿಡ ಗ್ರಾಮ ಏನಿದೆ, ಆ ಗ್ರಾಮದ ಜನರು ಸಂಪೂರ್ಣವಾಗಿ ಭಯಭೀತರಾಗಿ ಇವತ್ತು ಸಂಜೆ ಆದರೆ ಸಾಕು ನೀರನ್ನು ಹಾಯಿಸಿ ಬಂದು ಮನೇಲಿ ಇರ್ತಾಯಿದ್ದಾರೆ. ಕಾರಣ ಏನಂತಂದರೆ ಕಳ್ಳರ ಕಾಟ ಅಂತ ಹೇಳ್ಬೋದು. ರಾತ್ರಿ 3 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರ್ಬೋದು, ಎಚ್ಚರವಾಗಿರಬೇಕು. ಯಾಕಂದರೆ ಕದವನ್ನು ಬಡಿದು ಎಬ್ಬಿಸಿ ಕಳ್ಳರು ಕಳ್ಳತನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಮಾರನಬಿಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ಕೂಡ ಕಳ್ಳರು ಮನೆಗೆ ಬಂದಿರುವಂಥದ್ದು. ಹೀಗಾಗಿ ಬೆಂಕಿಯನ್ನು ಹಾಕಿ ಕೈಯಲ್ಲಿ ಬಡಿಗೆಯನ್ನು ಹಿಡಿದು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವಾಗ ಇವರೆಲ್ಲ ರೈತರು ಕೂಡ ಹೌದು, ಮತ್ತು ಬಡವರು 100, 200, 300 ಕೂಲಿ ಕೆಲಸ ಮಾಡುವಂಥ ಜನರ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿರುವಂಥದ್ದು. ಕಳೆದ ಒಂದು ವಾರದಿಂದ ಹಾವೇರಿ ಮತ್ತು ರಾಣೆಬೆನ್ನೂರು ಹಾಗೂ ಶಿಗ್ಗಾಂವ ತಾಲೂಕಿನಲ್ಲಿ ಅತಿ ಹೆಚ್ಚು ಕಳ್ಳತನ ಆಗಿದ್ದಾವೆ. ಹೀಗಾಗಿ ಕಳ್ಳರು ಇಲ್ಲೇ ಬಿಡುಬಿಟ್ಟಿದ್ದಾರೆ. ಹಾಗಾದರೆ
ಪೊಲೀಸರು ಯಾಕೆ ಕೆಲಸ ಮಾಡ್ತಾ ಇಲ್ಲ ಹಾಗಾದರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಕಾಡ್ತಿರುವಂಥದ್ದೇ. ದೃಶ್ಯ ನೋಡ್ತಿರುವಾಗ ಇವರೆಲ್ಲರೂ ಕೂಡ ರೈತರು ಕಟ್ಟಿಗೆ ಮತ್ತು ಬಡಿಗಳನ್ನು ಹಿಡ್ಕೊಂಡು ಈಗ ಬೆಂಕಿಯನ್ನು ಹಾಕಿ ಮನೆ ಮಠ ಮತ್ತು ಹೆಂಡತಿ ಮಕ್ಕಳ ಮನೆಯಲ್ಲಿ ಮಲಗಿಸಿ ಇವರು ಊರನ್ನ ಕಾಯೋ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ರೈತರು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಏನು ಸಮಸ್ಯೆ ಆಗ್ತದೆ ಈಗ ನಿಮಗಿಲ್ಲಿ? ನಮ್ಗೆ ರೀ ಮಕ್ಕಂಡ್ರೆ ನಿದ್ದಿಲ್ಲ, ನಿರಾಡಕ್ಕಿಲ್ಲ. ಎಲ್ಲೇ ನೋಡಿದ್ರು ಅಲ್ಲಿ ಕೇಕಿ ಹೊಡೆದು ಇಲ್ಲಿ ಕೇಕಿ ಹೊಡೆದು ಅಂತಾರೆ. ಪೊಲೀಸರು ನಮ್ಗೆ ಹೇಳಿದ್ದಾರೆ, ನೀವು ನಿಮ್ಮೂರು ನೀವು ಕಾಯ್ಕಿರಿ ಅಂತಂದು. ಅವರು ನಮ್ಗೆ ಇಲ್ಲೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಪೊಲೀಸರು ಹೊಲಕ್ಕೆ ಹೋದ್ರೆ ಚಿರ್ತಿ ಕಾಟ, ಊರಿಗೆ ಬಂದ್ರೆ ಕಳ್ರ ಕಾಟ. ಅಲ್ಲಿ ಹೊಲಕ್ಕೆ ಹೋದ್ರೆ ಮನೆಯಿಂದ ಫೋನ್ ಬರ್ತಾವೆ, ಕಳ್ರು ಬರ್ತಾರೆ ಬರ್ರಿ ಮನೆಗೆ ಬರ್ರಿ ಅಂತ ಫೋನ್ ಹಚ್ತಾರೆ. ಈಗ ಮುಂದೆ ಏನು ಮಾಡ್ಬೇಕು ಅನ್ನೋದು ಈಗ ಪೊಲೀಸ್ ಇಲಾಖೆ ಹೇಳ್ಬೇಕು. ನಮ್ಮ ಊರ ನಾಗರಿಕರು ಬೆಳೆ ಬೆಳ್ತಂಕನ ಸರ್ ಕಾಯ್ತಾರೆ ರೀ. ಅಲ್ಲ, ಕಾರಣ ಏನು ಹಿಂಗೆ ಯಾಕೆ ಮಾಡ್ತಿದ್ರಿ ಅಂತ? ಏನು ಮಾಡ್ತಾಯಿದ್ರಿ ಸರ, ಈ ಹೊಲಕ್ಕೆ ಹೋಗ್ತಾವ್ರಿ, ಇಲ್ಲಿ ಬಂದು ಕದ ಬಡಿತಾರೆ, ಅಲ್ಲಿ ಬಂದು ಇಲ್ಲಿ ಬಂದ್ರೆ ಅಂತಾರೆ. ಅವರು ಒಂದು 6-7 ಮಂದಿ ಬರ್ತಾರೆ, ಒಂದು 3-4 ಬ್ಯಾಚ್ನಂತ ಬಂದು ಬೂಟ್ ಸಪ್ಲೈ ಮಾಡ್ತಾವೆ, ಒಂದೇ ಡ್ರೆಸ್ ಸೆಕೆ ಬಂದಿರ್ತಾರೆ. ಮನೆನಾಗ ಇಲ್ಲೇ ಬೈಕ್ ಹೋಗ್ತಾವೆ, ಊರನ್ನ ಸಾಮಾನು ಒಂದು ಉಳಿವಲ್ವು. ಈ ಕಬ್ಬಿನ ಗಾಡಿ ಅಂತ ಹೋಗ್ತಾರೆ, ಅವ್ರು ಹಿಂಗೆ ಊಡ್ಲೆ ಬಂದಿರ್ತಾರೆ. ಅವರು ಆ ಕಡೆ ಈ ಕಡೆ ಹೋಗಿ ಅಲ್ಲಿ ಇದು ಮಾಡಿ ಹೋಗ್ತಾರೆ ಸರ್. ಈಗ ನಿಮ್ಗೆ ಈ ಥರ ಹಿಂಗೆ ಬೆಂಕಿ ಹಾಕ್ಕೊಂಡು ಕಾಯಿಸ್ಕೊಳ್ಳೋಂಥದ್ದು ಮನೇಲಿ ನೀವು ನೆಮ್ಮದಿಯಿಂದ ಮಲಗಬೇಕಾಗಿತ್ತು, ನೀವು ಏನು ಮಾಡ್ತಿದ್ದೀರಿ ಈಗ? ಏನು ಮಾಡಿದ್ವಿ, ಕಾಟದ ಸಂಬಂಧ ಈ ಬೆಂಕಿ ಹಾಕೋದು. ಈಗ ಅಲ್ಲಿ ಒಂದು 5 ಜನ, ಇಲ್ಲಿ ಒಂದು 5 ಜನ ನಿಂತ್ಕೊಂಡು ಬೆಳ್ತಂಕ ಕಳ್ಳರನ್ನ ಕಾಯ್ತೇವೆ. ಹಗಲೆಲ್ಲ ಕೆಲಸ ಮಾಡ್ತೇವೆ. ಈ ರಾತ್ರಿ ನೋಡಿದ್ರೆ ಇದು ಕಳ್ಳರ ಕಾಟದ ಸಂಬಂಧ ನಾವು ನಿದ್ದೆ ಮಾಡ್ಲಂಗನ ಈಗ ಕಳ್ಳರ ಕಾಟ ಇದು ಮಾಡ್ಕೊಂತ ಊರು ಹಾಕ್ಯಂದು ನಾವು ಕಾಸ್ಕೊಂತ ಪೊಲೀಸ್ ಸ್ಟೇಷನ್ ಹೋಗಿದ್ದೀರಾ? ದೂರು ಕೊಟ್ರೆ ಏನು ಹೇಳಿದ್ರು ಪೊಲೀಸರು? ಆಯ್ತಪ್ಪ ನೋಡೋಣ ಅಂತ ಅಂತಾರ್ರಿ, ಬರಕ್ಕೆ ತಯಾರಿಲ್ಲ. ಅದ್ರ ಸಂಬಂಧ ನೀವು ನೋಡ್ರಿ, ಸ್ವಲ್ಪ ಎಚ್ಚರಿರ್ರಿ ಅಂತ ಅವರೇ ಹೇಳಿ ಹೋಗಿದ್ದಾರ. ನೈಟ್ ಬೈಟು ಗಸ್ತು ಅಂತ ಇರ್ತಾರೆ ಪೊಲೀಸರು, ಅವ್ರು ಯಾರು ಬರಲ್ಲ ನಿಮ್ಮ ಊರಿಗೆ? ಬರಂಗಿಲ್ಲ ಸರ್, ಬರಲ್ಲ ಸರ್, ಬರಲ್ಲ, ಇಲ್ರಿ. ಅಂದರೆ ಒಂದು ಕಡೆಗೆ ರಕ್ಷಣೆ ನೀಡಬೇಕಾದಂತಹ ಪೊಲೀಸರೇ ಇಲ್ಲಿ ಬರ್ತಾ ಇಲ್ಲ. ಹೀಗಾಗಿ ರೈತರು, ಜನರು ಸಾಲ ಸೂಲ ಮಾಡಿ ಮಕ್ಕಳ ಮದುವೆ ಮಾಡಿಕೊಂಡು ಅದನ್ನು ಕಟ್ಟಬೇಕು ಅಂತ ಹೋಗ್ತಿರೋ ಜನರಿಗೆ ಇದೀಗ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ಹೀಗಾಗಿ ಕಳ್ಳರ ಕಾಟಕ್ಕೆ ಬೇಸತ್ತು ಇಡೀ ಗ್ರಾಮದ ಜನರು ಅಂದರೆ ಸರೌಂಡಿಂಗ್ ಏನಿದೆ ಊರಿದೆ, ಆ ಊರನ್ನು ಕಾಯುವ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಪೊಲೀಸ್ ಇಲಾಖೆ ಈ ಜನರ ಕಡೆಗೆ ಗಮನ ಕೊಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ರೈತರು ಜಮೀನಲ್ಲಿ ಕೆಲಸ ಮಾಡೋದು ಹೆಚ್ಚಾದರೆ ಇನ್ನು ಮನೆಗಳನ್ನು ಕಾಯಲಿಕ್ಕೂ ಮುಂದಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಪೊಲೀಸರ ವೈಫಲ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಕಳ್ಳರ ಕಾಟ ಹೆಚ್ಚಾಗಿರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂಥದ್ದು. ಜೊತೆಗೆ ಜಮೀನನ್ನು ನೋಡ್ಕೊಳ್ಳೋ ಜೊತೆಗೆ ನೀರು ಹಾಯಿಸೋಕ್ಕೆ ಹೊರಗಡೆ ಹೋದರೆ ಮನೆಯಲ್ಲಿ ಮಲಗದಂಥ ಹೆಣ್ಣು ಮಕ್ಕಳನ್ನ ಮನೆಗೆ ಕದ ಬಡಿದು ಎಬ್ಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಿರ್ಬೋದು ನೀವು. ಸಾಕಷ್ಟು ಜನರು ಅಂದರೆ ರೈತರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾರನಬಿಡ ಗ್ರಾಮ ಏನಿದೆ, ಆ ಗ್ರಾಮದ ಜನರು ಸಂಪೂರ್ಣವಾಗಿ ಭಯಭೀತರಾಗಿ ಇವತ್ತು ಸಂಜೆ ಆದರೆ ಸಾಕು ನೀರನ್ನು ಹಾಯಿಸಿ ಬಂದು ಮನೇಲಿ ಇರ್ತಾಯಿದ್ದಾರೆ. ಕಾರಣ ಏನಂತಂದರೆ ಕಳ್ಳರ ಕಾಟ ಅಂತ ಹೇಳ್ಬೋದು. ರಾತ್ರಿ 3 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರ್ಬೋದು, ಎಚ್ಚರವಾಗಿರಬೇಕು. ಯಾಕಂದರೆ ಕದವನ್ನು ಬಡಿದು ಎಬ್ಬಿಸಿ ಕಳ್ಳರು ಕಳ್ಳತನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಮಾರನಬಿಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ಕೂಡ ಕಳ್ಳರು ಮನೆಗೆ ಬಂದಿರುವಂಥದ್ದು. ಹೀಗಾಗಿ ಬೆಂಕಿಯನ್ನು ಹಾಕಿ ಕೈಯಲ್ಲಿ ಬಡಿಗೆಯನ್ನು ಹಿಡಿದು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವಾಗ ಇವರೆಲ್ಲ ರೈತರು ಕೂಡ ಹೌದು, ಮತ್ತು ಬಡವರು 100, 200, 300 ಕೂಲಿ ಕೆಲಸ ಮಾಡುವಂಥ ಜನರ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿರುವಂಥದ್ದು. ಕಳೆದ ಒಂದು ವಾರದಿಂದ ಹಾವೇರಿ ಮತ್ತು ರಾಣೆಬೆನ್ನೂರು ಹಾಗೂ ಶಿಗ್ಗಾಂವ್ ತಾಲೂಕಿನಲ್ಲಿ ಅತಿ ಹೆಚ್ಚು ಕಳ್ಳತನ ಆಗಿದ್ದಾವೆ. ಹೀಗಾಗಿ ಕಳ್ಳರು ಇಲ್ಲೇ ಬಿಡುಬಿಟ್ಟಿದ್ದಾರೆ. ಹಾಗಾದರೆ ಪೊಲೀಸರು ಯಾಕೆ ಕೆಲಸ ಮಾಡ್ತಾ ಇಲ್ಲ ಹಾಗಾದರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಕಾಡ್ತಿರುವಂಥದ್ದೇ. ದೃಶ್ಯ ನೋಡ್ತಿರುವಾಗ ಇವರೆಲ್ಲರೂ ಕೂಡ ರೈತರು ಕಟ್ಟಿಗೆ ಮತ್ತು ಬಡಿಗಳನ್ನು ಹಿಡ್ಕೊಂಡು ಈಗ ಬೆಂಕಿಯನ್ನು ಹಾಕಿ ಮನೆ ಮಠ ಮತ್ತು ಹೆಂಡತಿ ಮಕ್ಕಳ ಮನೆಯಲ್ಲಿ ಮಲಗಿಸಿ ಇವರು ಊರನ್ನ ಕಾಯೋ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ರೈತರು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಏನು ಸಮಸ್ಯೆ ಆಗ್ತಾಯಿದೆ ಈಗ ನಿಮಗಿಲ್ಲಿ? ನಮ್ಗೆ ರೀ ಮಕ್ಕಂಡ್ರೆ ನಿದ್ದಿಲ್ಲ, ನಿರಾಡಕ್ಕಿಲ್ಲ. ಎಲ್ಲೇ ನೋಡಿದ್ರು ಅಲ್ಲಿ ಕೇಕಿ ಹೊಡೆದು ಇಲ್ಲಿ ಕೇಕಿ ಹೊಡೆದು ಅಂತಾರೆ. ಪೊಲೀಸರು ನಮ್ಗೆ ಹೇಳಿದ್ದಾರೆ, ನೀವು ನಿಮ್ಮೂರು ನೀವು ಕಾಯ್ಕಿರಿ ಅಂತಂದು. ಅವರು ನಮ್ಗೆ ಇಲ್ಲೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಪೊಲೀಸರು ಹೊಲಕ್ಕೆ ಹೋದ್ರೆ ಚಿರ್ತಿ ಕಾಟ, ಊರಿಗೆ ಬಂದ್ರೆ ಕಳ್ಳರ ಕಾಟ. ಅಲ್ಲಿ ಹೊಲಕ್ಕೆ ಹೋದ್ರೆ ಮನೆಯಿಂದ ಫೋನ್ ಬರ್ತಾವೆ, ಕಳ್ಳರು ಬರ್ತಾರೆ ಬರ್ರಿ ಮನೆಗೆ ಬರ್ರಿ ಅಂತ ಫೋನ್ ಹಚ್ತಾರೆ. ಈಗ ಮುಂದೆ ಏನು ಮಾಡ್ಬೇಕು ಅನ್ನೋದು ಈಗ ಪೊಲೀಸ್ ಇಲಾಖೆ ಹೇಳ್ಬೇಕು. ನಮ್ಮ ಊರ ನಾಗರಿಕರು ಬೆಳೆ ಬೆಳ್ತಂಕನ ಸರ್ ಕಾಯ್ತಾರೆ ರೀ. ಅಲ್ಲ, ಕಾರಣ ಏನು ಹಿಂಗೆ ಯಾಕೆ ಮಾಡ್ತಿದ್ರಿ ಅಂತ? ಏನು ಮಾಡ್ತಾಯಿದ್ರಿ ಸರ, ಈ ಹೊಲಕ್ಕೆ ಹೋಗ್ತಾವ್ರಿ, ಇಲ್ಲಿ ಬಂದು ಕದ ಬಡಿತಾರೆ, ಅಲ್ಲಿ ಬಂದು ಇಲ್ಲಿ ಬಂದ್ರೆ ಅಂತಾರೆ. ಅವರು ಒಂದು 6-7 ಮಂದಿ ಬರ್ತಾರೆ, ಒಂದು 3-4 ಬ್ಯಾಚ್ನಂತ ಬಂದು ಬೂಟ್ ಸಪ್ಲೈ ಮಾಡ್ತಾವೆ, ಒಂದೇ ಡ್ರೆಸ್ ಸೆಕೆ ಬಂದಿರ್ತಾರೆ. ಮನೆನಾಗ ಇಲ್ಲೇ ಬೈಕ್ ಹೋಗ್ತಾವೆ, ಊರನ್ನ ಸಾಮಾನು ಒಂದು ಉಳಿವಲ್ವು. ಈ ಕಬ್ಬಿನ ಗಾಡಿ ಅಂತ ಹೋಗ್ತಾರೆ, ಅವ್ರು ಹಿಂಗೆ ಊಡ್ಲೆ ಬಂದಿರ್ತಾರೆ. ಅವರು ಆ ಕಡೆ ಈ ಕಡೆ ಹೋಗಿ ಅಲ್ಲಿ ಇದು ಮಾಡಿ ಹೋಗ್ತಾರೆ ಸರ್.
ಬ್ರದರ್, ಈಗ ನಿಮ್ಗೆ ಈ ಥರ ಹಿಂಗೆ ಬೆಂಕಿ ಹಾಕ್ಕೊಂಡು ಕಾಯಿಸ್ಕೊಳ್ಳೋಂಥದ್ದು ಮನೇಲಿ ನೀವು ನೆಮ್ಮದಿಯಿಂದ ಮಲಗಬೇಕಾಗಿತ್ತು, ನೀವು ಏನು ಮಾಡ್ತಿದ್ದೀರಿ ಈಗ? ಏನು ಮಾಡಿದ್ವಿ, ಕಳ್ಳರು ಕಾಟದ ಸಂಬಂಧ ಈ ಬೆಂಕಿ ಹಾಕೋದು. ಈಗ ಅಲ್ಲೇ ಇಲ್ಲ ಅಲ್ಲಿ ಒಂದು 5 ಜನ, ಇಲ್ಲಿ ಒಂದು 5 ಜನ ನಿಂತ್ಕೊಂಡು ಬೆಳ್ತನಕ ಕಳ್ಳರನ್ನ ಕಾಯ್ತೇವೆ. ಹಗಲೆಲ್ಲ ಕೆಲಸ ಮಾಡ್ತೇವೆ. ಈ ರಾತ್ರಿ ನೋಡಿದ್ರೆ ಇದು ಕಳ್ಳರ ಕಾಟದ ಸಂಬಂಧ ನಾವು ನಿದ್ದೆ ಮಾಡ್ಲಂಗನ ಈಗ ಕಳ್ಳರ ಕಾಟ ಇದು ಮಾಡ್ಕೊಂತ ಊರು ಹಾಕ್ಯಂದು ನಾವು ಕಾಸ್ಕೊಂತ ಪೊಲೀಸ್ ಸ್ಟೇಷನ್ ಹೋಗಿದ್ದೀರಾ? ದೂರು ಕೊಟ್ರೆ ಏನು ಹೇಳಿದ್ರು ಪೊಲೀಸರು? ಪೊಲೀಸರು ಆಯ್ತಪ್ಪ ನೋಡೋಣ ಅಂತ ಅಂತಾರ್ರಿ, ಬರಕ್ಕೆ ತಯಾರಿಲ್ಲ. ಅದ್ರ ಸಂಬಂಧ ನೀವು ನೋಡ್ರಿ, ಸ್ವಲ್ಪ ಎಚ್ಚರ ಇರ್ರಿ ಅಂತ ಅವರೇ ಹೇಳಿ ಹೋಗಿದ್ದಾರ. ಈ ನೈಟ್ ಬೈಟು ಗಸ್ತು ಅಂತ ಇರ್ತಾರೆ ಪೊಲೀಸರು, ಅವ್ರು ಯಾರು ಬರಲ್ಲ ನಿಮ್ಮ ಊರಿಗೆ? ಬರಂಗಿಲ್ಲ ಸರ್, ಬರಲ್ಲ ಸರ್, ಬರಲ್ಲ. ಇಲ್ರಿ. ಅಂದರೆ ಒಂದು ಕಡೆಗೆ ರಕ್ಷಣೆ ನೀಡಬೇಕಾದಂತಹ ಪೊಲೀಸರೇ ಇಲ್ಲಿ ಬರ್ತಾ ಇಲ್ಲ. ಹೀಗಾಗಿ ರೈತರು, ಜನರು ಸಾಲ ಸೂಲ ಮಾಡಿ ಮಕ್ಕಳ ಮದುವೆ ಮಾಡಿಕೊಂಡು ಅದನ್ನು ಕಟ್ಟಬೇಕು ಅಂತ ಹೋಗ್ತಿರೋ ಜನರಿಗೆ ಇದೀಗ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ಹೀಗಾಗಿ ಕಳ್ಳರ ಕಾಟಕ್ಕೆ ಬೇಸತ್ತು ಇಡೀ ಗ್ರಾಮದ ಜನರು ಅಂದರೆ ಸರೌಂಡಿಂಗ್ ಏನಿದೆ ಊರಿದೆ, ಆ ಊರನ್ನು ಕಾಯುವ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಪೊಲೀಸ್ ಇಲಾಖೆ ಈ ಜನರ ಕಡೆಗೆ ಗಮನ ಕೊಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.